ಹಾಯ್ ಡಾಕ್ಟರ್. ಹಾಯ್. ಮೆಡಿಕಲ್ ಫೀಲ್ಡ್ ಅಲ್ಲಿ ಮ್ಯೂಸಿಕ್ ಥೆರಪಿದು ಏನು ಇಂಪಾರ್ಟೆನ್ಸ್ ಇದೆ ಅಂತ ನಮಗೆ ಇವತ್ತು ತಿಳಿಸ್ಕೊಡ್ತೀರಾ? ಶೋರ್. ಮ್ಯೂಸಿಕ್ ಥೆರಪಿಯಿಂದ ಒಂದು ಕಾಮ್, ಕಂಫರ್ಟೇಬಲ್ ಅಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್ ನ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಪ್ರೂಫ್ ಏನು ಅಂದ್ರೆ, ತಾಯಿ ಲಾಲಿ ಹಾಡೋದನ್ನ ನಾವು ನೋಡಿರ್ತೀವಿ. ಸೊ ಅದು ಮಗುನ ಶಾಂತ ಮಾಡ್ಸೋಕೆ, ಆಮೇಲೆ ಮಗುಗೆ ಚೆನ್ನಾಗಿ ನಿದ್ದೆ ಮಾಡಿಸೋದ್ರಲ್ಲಿ, ಅದ್ರ ಜೊತೆಗೇನೆ ಫೀಡಿಂಗ್ ರೀಎನ್ಫೋರ್ಸ್ಮೆಂಟ್ ಅಲ್ಲೂ ಕೂಡ ಹೆಲ್ಪ್ ಆಗೋದನ್ನ ನಾವು ನೋಡಿರ್ತೀವಿ. ಸೊ ಈಗ ಇಂಥ ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಂಥ ಒಂದು ಒಳ್ಳೆ ಪ್ರೂಫ್ ಇದೆ ನಮ್ಮ ಕಲ್ಚರಲ್ಲಿ ಅಂದಮೇಲೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕಲ್ವಾ ಮೆಡಿಕಲ್ ಫೀಲ್ಡಲ್ಲಿ. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ, ಈಗ ಕೆಲವೊಂದು ಮೆಡಿಕಲ್ ಮತ್ತೆ ಡೆಂಟಲ್ ಪ್ರೊಸೀಜರ್ಸ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಆಂಗ್ಸೈಟಿ ಮತ್ತೆ ಪೇನ್ ನ ಕಮ್ಮಿ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಎಷ್ಟೊಂದು ಸಲ ಆಪರೇಷನ್ ಆದ್ಮೇಲೆ ಏನು ಸ್ಟೇಟ್ ಇರುತ್ತಲ್ಲ, ಅಲ್ಲಿ ಕೂಡ ಇದು ಹೀಲಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಯೂಸ್ ಮಾಡೋದು ಒಳ್ಳೆಯದು. ಅಂಡ್ NICU ಅಂತ ಕೇಳಿರ್ತೀರಲ್ಲ ನೀವು, ಸೊ NICUs ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಜೊತೆಗೇನೆ ಕೆಲವೊಂದು ಬ್ರೈನ್ ಡಿಸೀಸಸ್ ಲೈಕ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ, ಅಲ್ಲಿ ಮ್ಯೂಸಿಕ್ ಥೆರಪಿ ಈಸ್ ಇಕ್ವಿವೆಲೆಂಟ್ ಟು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತಾರೆ. ಇದ್ರ ಜೊತೆಗೇನೆ BP, ಹಾರ್ಟ್ ರೇಟು, ರೆಸ್ಪಿರೇಟರಿ ರೇಟ್ ಇವೆಲ್ಲನೂ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಮ್ಯೂಸಿಕ್ ಥೆರಪಿಯಿಂದ. ಈಗ ಮ್ಯೂಸಿಕ್ ಥೆರಪಿನ ಹೇಗೆ ಸೆಟಪ್ ಮಾಡಬಹುದು ಅಂತ ಅಂದ್ರೆ, ಯಾವಾಗಲೂ ಸ್ಲೋ ಫ್ಲೋಯಿಂಗ್ ಮ್ಯೂಸಿಕ್ ಇರಬೇಕು ಒಂದು. ಆಮೇಲೆ ನಾನ್ ಲಿರಿಕಲ್ ಅಂತ ಅಂತೀವಿ, ಅಂದ್ರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಈಸ್ ಪ್ರೆಫರ್ ಮಾಡಬೇಕು. ಜೊತೆಗೇನೆ ಅಬೌಟ್ 30 minutes ಎವ್ರಿ ಡೇ ಇದನ್ನ ಥೆರಪಿ ತರ ಯೂಸ್ ಮಾಡಬೇಕು. ಅದರಲ್ಲಿ 60 decibels ಅಷ್ಟು ಸೌಂಡ್ ಇರಬೇಕು ಅಂತ ಹೇಳ್ತೀವಿ. 60 decibels ಅಂದ್ರೆ ನಮ್ಮ ನಾರ್ಮಲ್ ಕನ್ವರ್ಸೇಷನ್ ಏನಿರುತ್ತಲ್ಲ ಅಷ್ಟು ಸೌಂಡ್, ಅಥವಾ ಕೆಲವೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಿರ್ತಾರಲ್ಲ ಮ್ಯೂಸಿಕ್, ಅಷ್ಟು ಸೌಂಡ್ ಇದ್ರೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.